ಸಲ್ಮಾನ್ ಖಾನ್ ಅವರಿಗೆ ಯಾಕೋ ಅದೃಷ್ಟ ಕೈ ಹಿಡಿಯುತ್ತಿಲ್ಲ. ಯಾವುದೇ ಸಿನಿಮಾ ಒಪ್ಪಿಕೊಂಡರೂ ಅದು ಯಶಸ್ಸು ಕಾಣ್ತಿಲ್ಲ. ಬಾಲಿವುಡ್ ಸಹವಾಸ ಬಿಟ್ಟು ದಕ್ಷಿಣದ ನಿರ್ದೇಶಕನ ಜೊತೆ ಸಿನಿಮಾ ಮಾಡಿದ್ರೂ ಸಲ್ಮಾನ್ಗೆ ಗೆಲುವು ಕೈ ಹಿಡಿದಿಲ್ಲ. ಸಾಲು ಸಾಲು ಸೋಲು ಕಾಣುವ ಈ ಸಮಯದಲ್ಲಿ ಸಲ್ಮಾನ್ ಸಿಕಂದರ್ ಸಿನಿಮಾ ಮೂಲಕ ಗೆಲ್ಲುವ ಭರವಸೆ ಇಟ್ಕೊಂಡಿದ್ರು. ಆದರೆ ಅದು ಕೂಡ ಸುಳ್ಳಾಗಿದೆ. ಈ ಚಿತ್ರ ಸೋಲುವ ಮುನ್ಸೂಚನೆ ದಟ್ಟವಾಗಿದೆ. ಅಚ್ಚರಿಯ ವಿಚಾರ ಅಂದ್ರೆ ಈ ಚಿತ್ರದ ಒಂದು ದಿನದ ಗರಿಷ್ಠ ಗಳಿಕೆ ಕೇವಲ 29 ಕೋಟಿ ರೂಪಾಯಿ. ಮುಂದೆ ಯಾವ ದಿನವೂ ಇಷ್ಟು ದೊಡ್ಡ ಮಟ್ಟದ ಗಳಿಕೆಯಾಗುವುದು ಅನುಮಾನವೇ. ಸಿಕಂದರ್ ಸಿನಿಮಾ ಈದ್ ಪ್ರಯುಕ್ತ ಭಾನುವಾರ ರಿಲೀಸ್ ಆಯಿತು. ಆದರೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲು ವಿಫಲವಾಗಿದೆ. ಸಲ್ಮಾನ್ ಖಾನ್ ಸಿನಿಮಾ ಎಂದಾಗ ಮೊದಲ ದಿನ ಭರ್ಜರಿ ಓಪನಿಂಗ್ ಪಡೆಯೋದು ಕಾಮನ್. ಅದರಲ್ಲೂ ಭಾನುವಾರ ಸಿನಿಮಾ ರಿಲೀಸ್ ಆಗಿದೆ ಎಂದಾಗ ಕೇಳಬೇಕೆ. ಆದರೆ ಸಿಕಂದರ್ ಚಿತ್ರ ಮೊದಲ ದಿನ ಕಲೆಕ್ಷನ್ ಮಾಡಿದ್ದು ಕೇವಲ 26 ಕೋಟಿ ರೂಪಾಯಿ ಮಾತ್ರ. ಎರಡನೇ ದಿನ ಈ ಚಿತ್ರ 29 ಕೋಟಿ ರೂಪಾಯಿ ಗಳಿಸಿದೆ. ಮೂರನೇ ದಿನವಾದ ಮಂಗಳವಾರ ಈ ಚಿತ್ರಕ್ಕೆ ಕೇವಲ 19.5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಅಂದರೆ ಶೇಕಡಾ 32ರಷ್ಟು ಕುಸಿತ ಕಂಡಿದೆ. ಈ ಮೂಲಕ ಚಿತ್ರದ ಗಳಿಕೆ ನಿಧಾನವಾಗಿ ಪಾತಾಳ ಕಾಣ್ತಾ ಇದೆ. ಸದ್ಯ ಸಿಕಂದರ್ನ ಒಟ್ಟಾರೆ ಕಲೆಕ್ಷನ್ 74.5 ಕೋಟಿ ರೂಪಾಯಿ ಆಗಿದೆ. ಹೀಗೆ ಮುಂದುವರೆದರೆ ಹಾಕಿದ ಬಜೆಟ್ ಕೂಡ ಬರೋದು ಅನುಮಾನದಲ್ಲಿದೆ. ಸಲ್ಮಾನ್ ಖಾನ್ ಅವರಿಗೆ ಯಾಕೋ ಅದೃಷ್ಟ ಕೈ ಹಿಡಿಯುತ್ತಿಲ್ಲ. ಯಾವುದೇ ಸಿನಿಮಾ ಒಪ್ಪಿಕೊಂಡರೂ ಅದು ಯಶಸ್ಸು ಕಾಣ್ತಿಲ್ಲ. ಬಾಲಿವುಡ್ ಸಹವಾಸ ಬಿಟ್ಟು ದಕ್ಷಿಣದ ನಿರ್ದೇಶಕನ ಜೊತೆ ಸಿನಿಮಾ ಮಾಡಿದ್ರೂ ಸಲ್ಮಾನ್ಗೆ ಗೆಲುವು ಕೈ ಹಿಡಿದಿಲ್ಲ. ಸಾಲು ಸಾಲು ಸೋಲು ಕಾಣುವ ಈ ಸಮಯದಲ್ಲಿ ಸಲ್ಮಾನ್ ಸಿಕಂದರ್ ಸಿನಿಮಾ ಮೂಲಕ ಗೆಲ್ಲುವ ಭರವಸೆ ಇಟ್ಕೊಂಡಿದ್ರು. ಆದರೆ ಅದು ಕೂಡ ಸುಳ್ಳಾಗಿದೆ. ಈ ಚಿತ್ರ ಸೋಲುವ ಮುನ್ಸೂಚನೆ ದಟ್ಟವಾಗಿದೆ. ಅಚ್ಚರಿಯ ವಿಚಾರ ಅಂದ್ರೆ ಈ ಚಿತ್ರದ ಒಂದು ದಿನದ ಗರಿಷ್ಠ ಗಳಿಕೆ ಕೇವಲ 29 ಕೋಟಿ ರೂಪಾಯಿ. ಮುಂದೆ ಯಾವ ದಿನವೂ ಇಷ್ಟು ದೊಡ್ಡ ಮಟ್ಟದ ಗಳಿಕೆಯಾಗುವುದು ಅನುಮಾನವೇ. ಸಿಕಂದರ್ ಸಿನಿಮಾ ಈದ್ ಪ್ರಯುಕ್ತ ಭಾನುವಾರ ರಿಲೀಸ್ ಆಯಿತು. ಆದರೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲು ವಿಫಲವಾಗಿದೆ. ಸಲ್ಮಾನ್ ಖಾನ್ ಸಿನಿಮಾ ಎಂದಾಗ ಮೊದಲ ದಿನ ಭರ್ಜರಿ ಓಪನಿಂಗ್ ಪಡೆಯೋದು ಕಾಮನ್. ಅದರಲ್ಲೂ ಭಾನುವಾರ ಸಿನಿಮಾ ರಿಲೀಸ್ ಆಗಿದೆ ಎಂದಾಗ ಕೇಳಬೇಕೆ. ಆದರೆ ಸಿಕಂದರ್ ಚಿತ್ರ ಮೊದಲ ದಿನ ಕಲೆಕ್ಷನ್ ಮಾಡಿದ್ದು ಕೇವಲ 26 ಕೋಟಿ ರೂಪಾಯಿ ಮಾತ್ರ. ಎರಡನೇ ದಿನ ಈ ಚಿತ್ರ 29 ಕೋಟಿ ರೂಪಾಯಿ ಗಳಿಸಿದೆ. ಮೂರನೇ ದಿನವಾದ ಮಂಗಳವಾರ ಈ ಚಿತ್ರಕ್ಕೆ ಕೇವಲ 19.5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಅಂದರೆ ಶೇಕಡಾ 32ರಷ್ಟು ಕುಸಿತ ಕಂಡಿದೆ. ಈ ಮೂಲಕ ಚಿತ್ರದ ಗಳಿಕೆ ನಿಧಾನವಾಗಿ ಪಾತಾಳ ಕಾಣ್ತಾ ಇದೆ. ಸದ್ಯ ಸಿಕಂದರ್ನ ಒಟ್ಟಾರೆ ಕಲೆಕ್ಷನ್ 74.5 ಕೋಟಿ ರೂಪಾಯಿ ಆಗಿದೆ. ಹೀಗೆ ಮುಂದುವರೆದರೆ ಹಾಕಿದ ಬಜೆಟ್ ಕೂಡ ಬರೋದು ಅನುಮಾನದಲ್ಲಿದೆ. ಸಲ್ಮಾನ್ ಖಾನ್ ಅವರಿಗೆ ಯಾಕೋ ಅದೃಷ್ಟ ಕೈ ಹಿಡಿಯುತ್ತಿಲ್ಲ. ಯಾವುದೇ ಸಿನಿಮಾ ಒಪ್ಪಿಕೊಂಡರೂ ಅದು ಯಶಸ್ಸು ಕಾಣ್ತಿಲ್ಲ. ಬಾಲಿವುಡ್ ಸಹವಾಸ ಬಿಟ್ಟು ದಕ್ಷಿಣದ ನಿರ್ದೇಶಕನ ಜೊತೆ ಸಿನಿಮಾ ಮಾಡಿದ್ರೂ ಸಲ್ಮಾನ್ಗೆ ಗೆಲುವು ಕೈ ಹಿಡಿದಿಲ್ಲ. ಸಾಲು ಸಾಲು ಸೋಲು ಕಾಣುವ ಈ ಸಮಯದಲ್ಲಿ ಸಲ್ಮಾನ್ ಸಿಕಂದರ್ ಸಿನಿಮಾ ಮೂಲಕ ಗೆಲ್ಲುವ ಭರವಸೆ ಇಟ್ಕೊಂಡಿದ್ರು. ಆದರೆ ಅದು ಕೂಡ ಸುಳ್ಳಾಗಿದೆ. ಈ ಚಿತ್ರ ಸೋಲುವ ಮುನ್ಸೂಚನೆ ದಟ್ಟವಾಗಿದೆ. ಅಚ್ಚರಿಯ ವಿಚಾರ ಅಂದ್ರೆ ಈ ಚಿತ್ರದ ಒಂದು ದಿನದ ಗರಿಷ್ಠ ಗಳಿಕೆ ಕೇವಲ 29 ಕೋಟಿ ರೂಪಾಯಿ. ಮುಂದೆ ಯಾವ ದಿನವೂ ಇಷ್ಟು ದೊಡ್ಡ ಮಟ್ಟದ ಗಳಿಕೆಯಾಗುವುದು ಅನುಮಾನವೇ. ಸಿಕಂದರ್ ಸಿನಿಮಾ ಈದ್ ಪ್ರಯುಕ್ತ ಭಾನುವಾರ ರಿಲೀಸ್ ಆಯಿತು. ಆದರೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲು ವಿಫಲವಾಗಿದೆ. ಸಲ್ಮಾನ್ ಖಾನ್ ಸಿನಿಮಾ ಎಂದಾಗ ಮೊದಲ ದಿನ ಭರ್ಜರಿ ಓಪನಿಂಗ್ ಪಡೆಯೋದು ಕಾಮನ್. ಅದರಲ್ಲೂ ಭಾನುವಾರ ಸಿನಿಮಾ ರಿಲೀಸ್ ಆಗಿದೆ ಎಂದಾಗ ಕೇಳಬೇಕೆ. ಆದರೆ ಸಿಕಂದರ್ ಚಿತ್ರ ಮೊದಲ ದಿನ ಕಲೆಕ್ಷನ್ ಮಾಡಿದ್ದು ಕೇವಲ 26 ಕೋಟಿ ರೂಪಾಯಿ ಮಾತ್ರ. ಎರಡನೇ ದಿನ ಈ ಚಿತ್ರ 29 ಕೋಟಿ ರೂಪಾಯಿ ಗಳಿಸಿದೆ. ಮೂರನೇ ದಿನವಾದ ಮಂಗಳವಾರ ಈ ಚಿತ್ರಕ್ಕೆ ಕೇವಲ 19.5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಅಂದರೆ ಶೇಕಡಾ 32ರಷ್ಟು ಕುಸಿತ ಕಂಡಿದೆ. ಈ ಮೂಲಕ ಚಿತ್ರದ ಗಳಿಕೆ ನಿಧಾನವಾಗಿ ಪಾತಾಳ ಕಾಣ್ತಾ ಇದೆ. ಸದ್ಯ ಸಿಕಂದರ್ನ ಒಟ್ಟಾರೆ ಕಲೆಕ್ಷನ್ 74.5 ಕೋಟಿ ರೂಪಾಯಿ ಆಗಿದೆ. ಹೀಗೆ ಮುಂದುವರೆದರೆ ಹಾಕಿದ ಬಜೆಟ್ ಕೂಡ ಬರೋದು ಅನುಮಾನ.